ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬದ ವಿರುದ್ಧ ಕೇಳಿಬಂದಂತಹ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಲೋಕಾಯುಕ್ತ ಪೊಲೀಸರು ಸುದೀರ್ಘವಾದಂತಹ ತನಿಖೆಯನ್ನು ನಡೆಸಿ ಕೊನೆಗೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅರ್ಥಾತ್ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಕುಟುಂಬಕ್ಕೆ. ಕ್ಲೀನ್ ಚಿಟ್ ಕೊಟ್ಟು 4 ಆರೋಪಿಗಳು ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಇಡೀ ಪ್ರಕರಣ ಈಗ ಮೂಡಾದಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿಗಳ ಅತ್ತ ತಿರುಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೂಡಾದ ಮಾಜಿ ಆಯುಕ್ತ ನಟೇಶ್ ಹೇಳಿಕೆ ದಾಖಲು ಮಾಡುವಾಗ ಲೋಕಾಯುಕ್ತ ಸಾಕಷ್ಟು ಪ್ರಶ್ನೆಯನ್ನ ಮಾಡಿದೆಯಂತೆ. ಅಲ್ಲದೆ 60-40 ಅನುಪಾತದ ನಡಾವಳಿಯನ್ನ ಹಂಚಿಕೆ ರದ್ದು ಮಾಡಿದ್ದಾರೆ. 2023ರಲ್ಲಿ ಬಂದಂತಹ 50-50 ಅನುಪಾತದಲ್ಲಿ ಪಾರ್ವತಿಯವರಿಗೆ ಮೊದಲು ಸೈಟ್ ಹಂಚಿಕೆ ಮಾಡಿದ್ದಾರೆ. ನಟೇಶ್ ಹೇಳಿಕೆಯ ಪ್ರಕಾರವೇ ನೋಡುವುದಾದ್ರೆ ಪಾರ್ವತಿಯವರಿಗೆ ಸೈಟನ್ನು ಕೊಟ್ಟಿದ್ದೇ ಮೊದಲ ಪ್ರಕರಣ ಆಗಿದೆ. ಹಾಗಾದರೆ ಸ್ವಯಂ ಪ್ರೇರಿತವಾಗಿ ನಟೇಶ್ ಯಾಕೆ ಸೈಟನ್ನು ಹಂಚಿಕೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಲೋಕಾಯುಕ್ತ ಮಾತ್ರ ಇದು ಕಾನೂನಿನ ತಪ್ಪು ತಿಳುವಳಿಕೆ ಅಂಥೇಳಿ ಕೈ ತೊಳೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದೆ. ಕೋರ್ಟ್ಗೆ ವರದಿಯನ್ನು ಸಬ್ಮಿಟ್ ಮಾಡಿದೆ. ಆದರೆ ಇದರಲ್ಲಿ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಹತ್ಯೆಯ ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಈಗಾಗಲೇ ಅಷ್ಟೂ ಜನ ಆರೋಪಿಗಳಿಗೂ ಕೂಡ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ಕೂಡ ಕೊಟ್ಟಿದೆ. ಈಗೀಗ ತಮ್ಮ ತಮ್ಮ ಜೀವನದಲ್ಲಿ ಅವರು ತೊಡಗಿಕೊಳ್ತಾ ಇದ್ದಾರೆ. ಆದರೆ ಇವತ್ತು ಮತ್ತೆ ಕೋರ್ಟ್ಗೆ ಆ 17 ಜನ ಆರೋಪಿಗಳು ಕೂಡ ಆಗಮಿಸಬೇಕಿದೆ. ಕೋರ್ಟ್ನಲ್ಲಿ ವಿಚಾರಣೆ ಇರುವಂತಹ ಹಿನ್ನೆಲೆಯಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ಕೂಡ ಇವತ್ತು ಪ್ರೆಸೆಂಟ್ ಆಗಬೇಕು. ಕಳೆದ ಬಾರಿ ವಿಚಾರಣೆಯ ವೇಳೆ ಕೋರ್ಟಲ್ಲಿಯೇ ಪವಿತ್ರ ಗೌಡಗೆ ಬೆನ್ನು ತಟ್ಟಿ ಸಾಂತ್ವನವನ್ನು ಹೇಳಿದರು ದರ್ಶನ್ ಅವರು. ಅದಾದ ಮೇಲೆ ಇಬ್ಬರು ಕೂಡ ಮೀಟ್ ಆಗಿಲ್ಲ. ಸಾಕಷ್ಟು ದಿನಗಳ ಬಳಿಕ ಭೇಟಿಯಾಗಿ ಭಾವುಕಳಾಗಿದ್ದಂತಹ ಪವಿತ್ರ ಗೌಡ ಬಹಳ ದಿನಗಳ ನಂತರ ಮತ್ತೆ ದರ್ಶನ್ ಮುಖಾಮುಖಿ ಆಗ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಬಣ್ಣ ಹಚ್ಚುವುದಕ್ಕೆ ತಯಾರಿ ನಡೆಸಿದ್ದು ಮಾರ್ಚ್ 2ನೇ ವಾರದಿಂದ ಶೂಟಿಂಗ್ನಲ್ಲಿ ಭಾಗಿಯಾಗುವುದಕ್ಕೆ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ಬೇರೆ ಜಿಲ್ಲೆಯನ್ನು ಪ್ರವೇಶಿಸುವುದಕ್ಕೆ ಕೋರ್ಟ್ ಅನುಮತಿಯನ್ನು ಇಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಅನುಮತಿಯನ್ನು ಕೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕೋರ್ಟ್ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಬಟ್ ಇವತ್ತು 17 ಜನ ಆರೋಪಿಗಳು ಮುಖಾಮುಖಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಬಿಸ್ನೆಸ್ಸನ್ನು ಪವಿತ್ರ ಗೌಡ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೊಂದು ಕಡೆ ದರ್ಶನ್ ಈಗ ಮತ್ತೆ ಸಿನಿಮಾ ಶೂಟಿಂಗ್ನಲ್ಲೂ ಭಾಗಿಯಾಗ್ತಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಇಬ್ಬರ ಮುಖಾಮುಖಿ ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ.